ಇವಾಗ ಇದಕ್ಕೆ ನಾನು ಎನ್ಬಲ್ CPU ಐತಲ್ಲ, CPU ಮೌಂಟ್ ಮಾಡ್ತಿದ್ದೀನಿ. ಓಕೆನಾ? ಕರೆಕ್ಟ್ ನಮ್ಮದು ಆರೋಗ್ಯ ಎಲ್ಲೈತೆ, ಆರೋಗ್ಯ ನೋಡೋಣ. ಇದೆಲ್ಲ ಬಾಲಿದಾವಲ್ಲ ಪೂರ್ತಿ ಈಕ್ವಲ್ ಇರಬೇಕು. ಇವಾಗ ಇದು CPU ಮೌಂಟ್ ಆಗಿದೆ. CPU ಮೌಂಟ್ ಆಗಿದ್ಮೇಲೆ ಇವಾಗ ನನಗೆ ಇದು ಏನಿದೆ ಪೋರ್ಟ್ ತೋರಿಸ್ಬೇಕಷ್ಟೇ. ಇವಾಗ ಇದು ಪೋರ್ಟ್ ಮೇಲೆ ಡಿಸೈಡ್ ಆಗೋದಿದೆ. ಓಕೆ, ಇಲ್ಲಿ ಪೋರ್ಟ್ ತೋರಿಸ್ತಾ ಇಲ್ಲಿ USB ಡಿವೈಸ್. ಇದು ಕರೆಕ್ಟ್ 11 ಪೋರ್ಟೇ ತೋರಿಸ್ಬೇಕು ಇದು. ಯಾಕಂದರೆ ಇವಾಗ ನಾನು ಮೌಂಟ್ ಮಾಡಿರೋದು. ಇವಾಗ ನಾನು ವೋಲ್ಟೇಜ್ ಇದರೊಳಗೆ ನೋಡಿದರೆ ನನಗೆ ವೋಲ್ಟೇಜ್ ಸ್ಟಿಲ್ ವೋಲ್ಟೇಜ್ ಸಿಗುತ್ತೆ. ಇದು ಡಬಲ್ ಟೆಕ್ಕರಿಂದ ಒಂದೇ ರೂಲ್ ಇದು. ಇವಾಗ ನಾನು ವೋಲ್ಟೇಜ್ ಚೆಕ್ ಮಾಡಿದರೆ ನನಗೆ ವೋಲ್ಟೇಜ್ ಇದರೊಳಗೆ ಸ್ಟಿಲ್ ತೋರಿಸುತ್ತೆ. ಇವಾಗ हम्म 1380 वोल्टेज स्टिल आयत इधर वीडियो में दिख रहा क्या देखो ये एचएस डिग्री क्या देखो ये अब दिख रहा होगा ಇದು ಒಂದೇ ಸತಿ ಇದು ನೋಡ್ರಿ ಇಲ್ಲಿ ಒಂದೇ ಸತಿ ಇವಾಗ ಟ್ರಿಗರಿಂಗ್ ಮಾಡ್ತೀನಿ ಸ್ಟಿಲ್ ಆಗಿಬಿಡ್ತೀವಿ ಮತ್ತೆ ಜಾಸ್ತಿ ತೊಗೊಳ್ಳೋದು ಕಡಿಮೆ ತೊಗೊಳ್ಳೋದು ಏನೂ ಇರಲ್ಲ ಇದು ನೋಡ್ರಿ ಮತ್ತೆ ಬಿಡ್ತಿದ್ದೀನ ಇದು ನೋಡ್ರಿ ಒಂದು ಸತಿ ಬರೇ 1300 1390 1400 1500 2000 ತನಕ ಮಾಡಿದ್ವಿ ನಾನು ಇದರೊಳಗೆ ಹೈ ಅಂತ ತಗೊಳುತ್ತೆ ಅದು ಬೇರೆ ಇವಾಗ ಇದರೊಳಗೆ ಬೂಟ್ ಆಗ್ತಿರೋದು ಸೀಕ್ವೆನ್ಸ್ ನೋಡ್ರಿ ಯಾವ ಥರ ಐತೆ ಇಲ್ಲಿ ನೋಡ್ರಿ ಇಲ್ಲಿ ಬೂಟ್ ಆಗಿರೋ ಸೀಕ್ವೆನ್ಸ್ ಕಡಿಮೆ ಲೋ ಬೂಟಿಂದ ಹೈ ಬೂಟ್ ತೊಗೊಳ್ತಿರೋದು ನೀವು ಎಲ್ಲೋ ಜಾಸ್ತಿ ನೋಡಿದ್ರೆ ಇದು ನಿಂತ್ಕೊಳ್ಳಲ್ಲ ಇದು ಗೊತ್ತಾಯ್ತಾ ಇವೆಲ್ಲ ಹೆಂಗಂತ ಹೇಳಿದ್ರೆ ಅಗ್ಲಗ್ಲ ತೋರ್ಸಕ್ಕೂ ಬರಲ್ಲ ಇದು ಹೈ ಅಂತ ಒಂದು ಸತಿ ತೊಗೊಳ್ತಿಲ್ಲ ಇದು ಲೋ ಬೂಟಿಂಗ್ ಒಂದು 10 ಸತಿ ಚೆಕ್ ಮಾಡಿ ನೋಡ್ರಿ ಅವಾಗ ಗೊತ್ತಾಗುತ್ತೆ ಗೊತ್ತಾಗ್ತಿತ್ತಾ ಇದು ಲೋ ಬೂಟಿಂಗ್ ಇಂದ ವೋಲ್ಟೇಜ್ ಹೋಗಿ ಸ್ಟ್ರಕ್ ಆಗ್ತಿರೋದು ಇವಾಗ ಇದ್ರೊಳಗೆ ಆಲ್ಮೋಸ್ಟ್ ಅಲ್ಲಿ 90% ವರ್ಕ್ ಇದು ಓಕೆ ಇರೋದು ಇವಾಗಿದು ಇವಾಗ ಇದು ರ್ಯಾಮ್ ಇರೋದು ಇದ್ರದ್ದಲ್ಲ ಇದು ರ್ಯಾಮ್ ಇದು ಓಕೆ ಇಲ್ಲಿ ರ್ಯಾಮ್ ಇದೆ ಹಾಕೋಣ ಇಲ್ಲಿ ಹಾಕೋಣ
ಇದರೊಳಗೆ ನಮ್ಮದು A50S ಮಾಡಲ್ ಇತ್ತು, ಅದೇ ಮಾಡಲ್ ಇದು. ಇದು ವಿಡಿಯೋ ತೆಗಿಬೇಕಾದ್ರೆ ಒಂದು ಸ್ವಲ್ಪ ಅದು ವಿಡಿಯೋ ಕಂಟಿನ್ಯೂ ಆಗಿಲ್ಲ ಅದು, ಅದಕ್ಕೋಸ್ಕರ ಇದೆಲ್ಲ ರ್ಯಾಮ್ ಎಲ್ಲ ಇದು ಮೌಂಟ್ ಆಗಿಬಿಟ್ಟೈತೆ ಇದ್ರ ಮೇಲೆ. ಓಕೆನಾ? ಇವಾಗ ನಮ್ಮದು ಕಂಡೀಷನ್ ಏನೈತೆ, ಇವಾಗ ಇದು ಚಾರ್ಜಿಂಗ್ ತೊಗೊಳ್ತೈತೆ ಇದು. ಚಾರ್ಜಿಂಗ್ ತೊಗೊಳ್ತೈತೆ. ಇವಾಗ ಫೋನು ಇದರೊಳಗೆ ಆನ್ ಆಗ್ತೈತೆ. ನಮಗೆ ಏನಂದರೆ ಇದರೊಳಗೆ ನಿಮಗೆ ನಾನು ಈ ವಿಡಿಯೋದಲ್ಲಿ ಒಂದು ಸ್ವಲ್ಪ ನಾನು ರ್ಯಾಮ್ ಕೂರಿಸ್ತಿರೋದು ಮತ್ತು ಯಾವುದು ಅವಾಗ ಪೋರ್ಟ್ ಮಾಡ್ತಿತ್ತು, ರೀಡಿಂಗ್ ಏನಾಗ್ತಿತ್ತು ಅದು ವಿಡಿಯೋ ಕವರ್ ಮಾಡೋಕ್ಕಾಗಿಲ್ಲ. ಅದು ನಾನು ಹ್ಯಾಂಡ್ಸೆಟ್ ಒಳಗೆ ಅದು ರೆಕಾರ್ಡಿಂಗ್ ಆಗಿಲ್ಲ, ನಾನು ರೆಕಾರ್ಡಿಂಗ್ ಆಗ್ತಿತ್ತು ಅಂತ ಹೇಳಿ ಇದಾಗಿಬಿಟ್ಟಿತ್ತು. ಅದಕ್ಕೋಸ್ಕರ ಇದು ಫೈನಲ್ ರಿಸಲ್ಟ್ ಇದು. ಓಕೆನಾ? ನಮಗೆ ಒಂದು ಪ್ರಾಪರ್ ನಾಲೆಡ್ಜ್ ಇದ್ದರೆ ಮಾತ್ರ ನಮ್ಮದು ಫೋನು ಸ್ಟಾರ್ಟ್ ಆಗುತ್ತೆ. ಆದರೆ ನಿಮಗೆ ಅದರೊಳಗೆ ಇನ್ಫಾರ್ಮೇಷನ್ ಇರೋದೆಲ್ಲ ಅದು ವರ್ಕಿಂಗ್ ಇನ್ಫಾರ್ಮೇಷನ್. ಅದೇ ಇನ್ಫಾರ್ಮೇಷನ್ ತೊಗೊಂಡು ನೀವು ಕೆಲಸ ಮಾಡಿದರೆ ನಿಮ್ಮದು ಏನಿರುತ್ತೆ ಫೋನ್ ಸಕ್ಸಸ್ ಇರುತ್ತೆ. ಓಕೆನಾ? ಇದರೊಳಗೆ ಟಚ್ ಗಿಚ್ ಎಲ್ಲ ವರ್ಕಿಂಗ್ ಆಗುತ್ತೆ. ಯಾಕಂದರೆ ಇದು ಪ್ರಾಪರ್ ಕೆಲಸ ಮಾಡಿದ ಮೇಲೇ ಇದು ನಮ್ಮದು ಪೂರ್ತಿ ಕೆಲಸ ಆಗೋದು.